ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದೇನಿನ್ನ ಇದ್ಕೋತಿದ್ಯಾ? ಮಲಗಬೇಕು ತಾನೆ, ಟೈಮ್ ಸರಿಯಾಗಿ ಮಲಗಬೇಕು ಅಂತ ಎಷ್ಟು ಸತಿ ಹೇಳಿದೀನಿ ಮಲ್ಲಿ, ಯಾಕೆ ಹೀಗೆ ಮಾಡ್ತಿದ್ಯಾ ನೀನು? ಹೆಂಗ್ ಮಲಗ್ಲಿ? ಮಲಗಿದ್ರೆ ನಿದ್ರೆ ಬರ್ಬೇಕಲ್ಲ ರೀ. ನಾನು ನಿಮಗೆ ಎಷ್ಟು ಸಲ ಹೇಳಿದ್ದೀನಿ, ಹಗ್ಲೊತ್ತಲ್ಲಿ ಎಷ್ಟರ ಕೆಲಸ ಮಾಡ್ಕೊಳ್ಳಿ, ರಾತ್ರಿ ಬೇಗ ಮನೆಗೆ ಬನ್ನಿ ಅಂತ. ನಂಗೆ ಎಷ್ಟು ಭಯ ಆಯ್ತದೆ ಗೊತ್ತಾ? ಹೆಂಗಾಯ್ತದೆ ಅಂದ್ರೆ, ನಾನು ಒಬ್ಳೇ ಇದ್ದಾಗ ಯಾರತ್ರನಾರ ಏನಾರ ಹೇಳ್ಕೊಬೇಕು ಅಂದ್ರೆ ಯಾರೂ ಇರಕ್ಕಿಲ್ಲ. ನನ್ ಬಸ್ರಿ ಹೆಂಗ್ಸುರಿ, ನನ್ ಕಷ್ಟನ ಸ್ವಲ್ಪನಾರ ಅರ್ಥ ಮಾಡ್ಕೊಳ್ಳಿ. ನನ್ಗೂ ಎಷ್ಟೋ ಬಯಕೆಗಳಿರ್ತಾವ ತಾನೆ, ನನ್ ಒಂದ್ ಬಯಕೆನಾರ ಈಡೇರಿಸಿದಾರೆ ನೀವು? ನೋಡ್ದ್ಯಾ ಎಷ್ಟು ಬೇಜಾರು ಮಾಡ್ಕೋತಾ ಇದೆಯಾ ನೋಡು. ನಿನ್ಗೆ ಈ ತರ ಬೇಜಾರು ಆಗ್ಬಾರ್ದು ಅಂತ ನಮ್ಮಲ್ಲಿ ನಾನು ನನ್ನ ಕಡೆಯಿಂದ ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ನಿನ್ನ ಮನ್ಸಲ್ಲಿ ಏನೇನು ಆಸೆಗಳಿದೆಯೋ ಅದೆಲ್ಲ ನನ್ನ ಮನ್ಸಲ್ಲೂ ಇದೆ. ನಿನ್ನ ಮಗುನ ಲೈಫ್ ಲಾಂಗ್ ಚೆನ್ನಾಗಿ ನೋಡ್ಕೋಬೇಕು, ಖುಷಿಯಾಗಿಡ್ಬೇಕು ಅಂತ ನಾನು ಎಷ್ಟೆಲ್ಲ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದೀನಿ ಗೊತ್ತಾ ಮಲ್ಲಿ. ನೀನು ಟೈಮ್ ಕರೆಕ್ಟಾಗಿ ನಿದ್ದೆ ಮಾಡಬೇಕು ಮಲ್ಲಿ. ಮಾಡಿಲ್ಲ ಅಂದ್ರೆ ಮಗುಗೆ ಎಫೆಕ್ಟ್ ಆಗುತ್ತೆ, ಮಗುಗೆ ಎಫೆಕ್ಟ್ ಆದರೆ ನಿನಗೆ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ನಿಮ್ಮಿಬ್ಬರಿಗೂ ಏನಾದರೂ ಆಯಿತು ಅಂದ್ರೆ ಮಲ್ಲಿ, ಅದು ನನಗೆ ಹರ್ಟ್ ಆಗುತ್ತೆ. ನನ್ನ ಕೆಲದ ನಿಜ ತಡ್ಕೊಳಕ್ಕಾಗಲ್ಲ. ಪ್ಲೀಸ್ ಮಲ್ಲಿ, ಅದೊಂದು ಆಸೆ ನನಗೋಸ್ಕರ ನಾನು ಬರ್ತೀನೋ ಬಿಡ್ತೀನೋ ಲೇಟ್ ಆಗುತ್ತೋ, ದಯವಿಟ್ಟು ನೀನು ನಿದ್ದೆ ಕೆಡಬೇಡ, ಚೆನ್ನಾಗಿ ನಿದ್ದೆ ಮಾಡು. ಭೂಮಿಕಾ, ನಮ್ಮ ಪಾರ್ಥ ಮದುವೆ ಆಗ್ತಾ ಇರೋದು ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಐ ಜಸ್ಟ್ ಕಾಂಟ್ ಎಕ್ಸ್ಪ್ರೆಸ್. ಏನೋ ಒಂಥರ ಸಂಭ್ರಮ. ನನಗೆ ಆಗ್ತಾ ಇರೋ ಖುಷಿಗೆ ನೀವು ಸ್ವಲ್ಪ ನನಗೆ ಡಲ್ಲಾಗಿ ಕಾಣಿಸ್ತಾ ಇದ್ದೀರಾ. ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಊರಿಗೆಲ್ಲ ಹಂಚಿದ್ರು ಇನ್ನೂ ಒಂದು ಅರ್ಧ ಕೆಜಿ ನನ್ನ ಹತ್ರನೇ ಉಳ್ಕೊಂಡ್ಬಿಡುತ್ತೇನೋ ಅನ್ನೋ ಅಷ್ಟು ಖುಷಿ ಆಗ್ತಾ ಇದೆ. ಎಷ್ಟೇ ಆದರೂ ನನ್ನ ತಮ್ಮನ ಮದುವೆ ಅಲ್ವಾ. ಭೂಮಿಕಾ, ನಾನು ಆ ಹುಡುಗಿ ಬಗ್ಗೆ ವಿಚಾರಿಸಿದೆ. ಎಲ್ಲರೂ ಹೇಳಿದ್ದು ಒಂದೇ ಮಾತು, ಭಾಳ ಸಂಸ್ಕಾರ ಇರೋಳು, ಭಾಳ ಜವಾಬ್ದಾರಿ ಇರೋಳು. ನೋಡಿ, ಅಪ್ಪ ಅಷ್ಟೊಂದು ಶ್ರೀಮಂತ ಆಗಿದ್ರು, ಅಪ್ಪನ ದುಡ್ಡಲ್ಲಿ ಅವ್ರು ಓದಲಿಲ್ಲ. ತಾನೇ ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಸ್ಕಾಲರ್ಶಿಪ್ನಲ್ಲಿ ಓದಿ ಮುಗಿಸಿ ಬಂದಿದ್ದಾಳೆ. ನಮ್ಮ ಪಾರ್ಥನಿಗೆ ಪರ್ಫೆಕ್ಟ್ ಮ್ಯಾಚ್ ಅವಳು. ಅವಳು ಈ ಮನೆಗೆ ಸೊಸೆಯಾಗಿ ಬಂದರೆ ಎಲ್ಲರನ್ನೂ ಅರ್ಥ ಮಾಡ್ಕೋತಾಳೆ, ಎಲ್ಲರನ್ನೂ ಅಡ್ಜಸ್ಟ್ ಮಾಡ್ಕೊಂಡು. ನನ್ನ ನಿರ್ಧಾರ ಸರಿಯಾಗಿದೆ ತಾನೇ? ನೀವು ಹೇಳಿ, ನಾನು ಮಾಡ್ತಾ ಇರೋ ಸರಿಯಾಗಿದೆ ತಾನೇ? ಅಪ್ಪ ನೀವು ಅಂದ್ರಲ್ಲ, ಅದೇ ದೊಡ್ಡ ಸಮಾಧಾನ ನನಗೆ. ಎಷ್ಟಾದರೂ ನೀವು ಟೀಚರ್ ಅಲ್ವಾ, ಏನೇ ಇದ್ರು ಇಲ್ಲೇ ಕ್ರಾಸ್ ಚೆಕ್ ಮಾಡ್ಕೊಂಬಿಟ್ರೆ ಒಳ್ಳೇದು ಅಂತ. ಅಕಸ್ಮಾತ್ ನಾವೇನಾದ್ರು ತಪ್ಪು ಮಾಡಿದ್ರೆ ತಿದ್ದಿ ಟ್ರ್ಯಾಕ್ ಆಗ್ತಾರದು ನೀವು ಇದಿರಲ್ಲ, ಅದೇ ಧೈರ್ಯ ನನಗೆ. ಏನು ಇಷ್ಟ ಮಾಡ್ತಾ ಇದ್ರಿ? ಏನೂ ಇಲ್ಲ. ಮಲಗ್ಬೋದಾ? ಹಾ, ಗುಡ್ ನೈಟ್. ಯಾವುದೇ ಕಾರಣಕ್ಕೂ ಅರ್ಥ ಅಪೇಕ್ಷೆ ಒಂದಾಗಬಾರ್ದು. ನಿಮ್ ಕೆಲ್ಸದ ಮೇಲೆನೆ ಹೋಗ್ತಿದ್ದೀನಿ, ನಾನು ಮಾತಾಡ್ತೀನಿ, ಏನೋ ಒಂದು ಮಾಡ್ತೀನಿ, ಡೋಂಟ್ ವರಿ. ಓಕೆ ಬಾಸ್? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.